ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಸರ್ಕಾರಿ ನೌಕರರ ಒಂದು ವಿಚಾರವಾಗಿ ಅವರು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಷಯವನ್ನು ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಎಲ್ಲ ನನ್ನ ಸರ್ಕಾರಿ ನೌಕರರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ನಿಜಕ್ಕೂ ಕೂಡ ಒಳ್ಳೆಯ ಒಂದು ಸಂಚಿಕೆ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಾದರೆ ಈ ಸಂಚಿಕೆ ಯಾವ ರೀತಿ ನಮ್ಮ ಜೀವನದಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಅನ್ನುವಂಥ ವಿಷಯವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬಾರದು ಮತ್ತು ಆ ಒಂದು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಜನರಿಗೆ ಸಮರ್ಪಕವಾಗಿ ತಲುಪುವಂತೆ ನೋಡಿಕೊಳ್ಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಸಮಾಜದ ಪ್ರತಿಯೊಬ್ಬರ ಒಂದು ಕರ್ತವ್ಯವಾಗಿದೆ ಅನ್ನುವಂಥ ವಿಷಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಸಾವಿಗೆ ಸಾವಿರ ದಾರಿ, ಜೀವನಕ್ಕೆ ಜೀವಿಸುವುದಕ್ಕೆ ಒಂದೇ ದಾರಿ. ಅದನ್ನು ನಾನು ಕೊನೆಯ ಹಂತದಲ್ಲಿ ಕೂಡ ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸಿದ್ದೇನೆ. ಹಾಗಿರುವಾಗ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ವಿಷಯವೇನು, ಇದರ ಒಂದು ತಿರುಳೇನು, ಇದನ್ನು ಯಾವ ರೀತಿ ನಾವು ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಹಾಗಾದರೆ ಈ ಒಂದು ಅವಶ್ಯಕವೇ ಅನ್ನುವಂಥ ಪ್ರಶ್ನೆಗಳು ನಿಮ್ಮಲ್ಲಿ ಏಳಬಹುದು. ಖಂಡಿತ ಇದು ಸರ್ಕಾರಿ ನೌಕರರಿಗೆ ಒಂದು ದಾರಿ ದೀಪ ಅನ್ನುವಂಥದ್ದನ್ನೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ನಿಜಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನೀವು ಅಲಕ್ಷ್ಯ ಮಾಡಬಾರ್ದು. ಜೊತೆಗೆ ಇದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವಂತೆ ಇಲಾಖೆಗಳ ಮೇಲೆ ನೀವು ಒತ್ತಡವನ್ನು ತರಬೇಕಾಗಿಲ್ಲ. ಆದರೂ ಕೂಡ ನಮ್ಮ ಒಂದು ಜೀವನದ ಭದ್ರತೆಗಾಗಿ, ನಮ್ಮ ಆರ್ಥಿಕ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೋಸ್ಕರ ಈ ಒಂದು ಕಾಯ್ದೆ, ಅದು ಕೂಡ ಕಾಯ್ದೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೇಳಲಿಕ್ಕೆ ಬಯಸಿದ್ದೇನೆ. ಹಾಗಾದರೆ ಇದು ಏನು, ಇದರ ಒಂದು ಅನುಷ್ಠಾನ ಹೇಗೆ, ಹಾಗೂ ಇದಕ್ಕೆ ಅರ್ಹರಿದ್ದವರು ಯಾರು, ಹಾಗೂ ಇದನ್ನು ಜೀವಿತಾವಧಿಯಲ್ಲಿ ತಮಗೆ ಏನಾದರೂ ಕಷ್ಟ ನಷ್ಟಗಳು ಎದುರಾದರೆ ಅದರಿಂದ ತಮ್ಮ ಕುಟುಂಬವನ್ನು ಯಾವ ರೀತಿ ನಾವು ರಕ್ಷಣೆ ಮಾಡಬಹುದು ಮತ್ತು ಮಾಡಲಿಕ್ಕೆ ಸಾಧ್ಯ, ಹಾಗೂ ಆರ್ಥಿಕ ಭದ್ರತೆಯನ್ನು ಒದಗಿಸಲಿಕ್ಕೂ ಕೂಡ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅರ್ಥ ಮಾಡಿಕೊಂಡ್ರೆ ಅವರ ಒಂದು ಜೀವಿತದುದ್ದಕ್ಕೂ ಕೂಡ, ಅವರ ಒಂದು ಕುಟುಂಬದ ಜೀವಿತದುದ್ದಕ್ಕೂ ಕೂಡ, ಹಾಗೂ ಅವರನ್ನು ಅವಲಂಬಿಸಿದ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಸಂಜೀವಿನಿಯಾಗಿ ಕಾಣುವುದು ಸ್ವಾಭಾವಿಕ. ಹಾಗಿರುವಾಗ ಏನಿದು, ಇದರ ಒಂದು ವಿಸ್ತಾರವಾದ ವಿಷಯವೇನು ಅನ್ನುವಂಥದ್ದನ್ನು ನೀವು ಖಂಡಿತವಾಗಿಯೂ ನೋಡಲೇಬೇಕು. ಪೂರ್ತಿಯಾಗಿ ಈ ಸಂಚಿಕೆಯನ್ನು ನೀವು ವಿಡಿಯೋವನ್ನು ನೋಡಿದರೆ ನಿಮಗೆ ಇದರ ಅರ್ಥ ಖಂಡಿತವಾಗಿಯೂ ಆಗ್ತದೆ. ನೀವು ಯಾವ ರೀತಿ ಜಾಗೃತ ವಹಿಸಬೇಕು, ಮುಂದೆ ನಿಮ್ಮ ಕುಟುಂಬದ ಭವಿಷ್ಯ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಇದು ಅನುಕಂಪದ ನೇಮಕಾತಿಯ ವಿಷಯ. ಅನುಕಂಪದ ನೇಮಕಾತಿ ಅಂತಂದರೆ ಏನು, ಹಾಗೂ ಇದನ್ನು ಯಾಕೆ ಅನುಷ್ಠಾನಕ್ಕೆ ತರಲಾಗಿದೆ, ಹಾಗೂ ಇದು ಎಷ್ಟನೇ ಇಸ್ವಿಯಿಂದ ಜಾರಿಗೆ ಬಂತು, ಹಾಗೂ ಸುತ್ತೋಲೆಗಳು ಯಾವ್ಯಾವ ಇಸ್ವಿಯಲ್ಲಿ ಜಾರಿಗೆ ಮಾಡಲ್ಪಟ್ಟವು, ಹಾಗೂ ಇದಕ್ಕೆ ಅರ್ಹವುಳ್ಳವರು ಯಾರು, ಮತ್ತು ಅದಕ್ಕೆ ಏನೇನು ಸಂಬಂಧಪಟ್ಟಂಥ ವಿಷಯವನ್ನು ಕೂಡ ನಾನು ಈ ಸಂಚಿಕೆ ಮೂಲಕ ತಮ್ಮೆಲ್ಲರಿಗೂ ಕೂಡ ತಲುಪಿಸಲಿಕ್ಕೆ ಬಯಸಿದ್ದೇನೆ. ಮೊದಲನೇದಾಗಿ, ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಸರ್ಕಾರಿ ನೌಕರರಾಗಿರಲಿ ಕೂಡ ಅವರು ಏನೋ ಒಂದು ಅಚಾನಕ್ಕಾಗಿ ತೀರ್ಕೊಂಡ್ರು ಅಂತ ತೀರ್ಕೊಂಡ್ರು. ಆ ಸಂದರ್ಭದಲ್ಲಿ ಅವರ ಒಂದು ಕುಟುಂಬದ ಒಂದು ರಕ್ಷಣೆಗಾಗಿ, ಹಾಗೂ ಅವರ ಒಂದು ಕುಟುಂಬದ ಭದ್ರತೆಗಾಗಿ, ಹಾಗೂ ಅವರ ಸಂಕಷ್ಟಗಳನ್ನು ನಿವಾರಿಸುವುದಕ್ಕೋಸ್ಕರ ಈ ಒಂದು ಅನುಕಂಪದ ನೇಮಕಾತಿಗಳು ಜಾರಿಯಲ್ಲಿ ಬಂದಿವೆ. ಅದನ್ನು ಕೂಡ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಯಾರೂ ಕೂಡ ಇದರಲ್ಲಿ ನಿರ್ಲಕ್ಷ್ಯವನ್ನು ತೋರಲೇಬಾರದು. ಹಾಗಾದಾಗ ಮಾತ್ರ ಇದಕ್ಕೆ ನೀವು ನಿಮ್ಮದೇ ಕುಟುಂಬವನ್ನು ನೀವೇ ರಕ್ಷಣೆ ಮಾಡಿದಂತಾಗ್ತೈತಿ. ಆದರೂ ಕೂಡ ನೀವು ಇಲ್ಲದೆ ಇದ್ದಾಗಲೂ ಕೂಡ ನಿಮ್ಮ ಕುಟುಂಬದ ರಕ್ಷಣೆಯ ಭಾರವೂ ಕೂಡ ನಿಮ್ಮ ಮೇಲೆ ಇರ್ತೈತಿ ಅನ್ನೋದನ್ನು ನೀವು ಮರಿಬಾರ್ದು. ಹಾಗಾದರೆ ಇದು ಎಷ್ಟೇ ಇಸ್ವಿಯಿಂದ ಜಾರಿಗೆ ಬಂತು ಅಂತಂತಂದರೆ 1996ರಲ್ಲಿ ಈ ಒಂದು ಕಾನೂನು ಜಾರಿಗೆ ಬಂತು. ಇದು ಉಮೇಶ್ ಕುಮಾರ್ ನಲ್ಪಾಡ್ ಅನ್ನುವರು ಪಂಜಾಬದಲ್ಲಿ ತೀರ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನೇ ಇದನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಒಂದು ಆದೇಶವನ್ನು ಕೂಡ, ಅದು ಕೂಡ ಆದೇಶವನ್ನೇ ಮಾಡಿತು.
ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಇನ್ನು ಮುಂದೆಯೂ ಕೂಡ ಇದು ಕಂಟಿನ್ಯೂ ಆಗಿ ಇರುತ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಪಡಿಸ್ತಾ ಇದ್ದೇನೆ. ಹಾಗಾದರೆ ಅನುಕಂಪದ ಆಧಾರದ ಮೇಲೆ ಯಾರು ನೇಮಕಾತಿ ಹೊಂದಬಹುದು ಅಂತಂದರೆ, ಸರ್ಕಾರಿ ಸೇವೆಯಲ್ಲಿ ಇದ್ದಾಗಲೇ ಸರ್ಕಾರಿ ನೌಕರ ಅಥವಾ ನೌಕರರು ತೀರ್ಕೊಂಡ್ರೆ ಅವರ ಕುಟುಂಬದ ಅವಲಂಬಿತರಾಗಿರ್ತಕ್ಕಂಥ ಯಾವುದೇ ಒಬ್ಬ ಸದಸ್ಯನೂ ಕೂಡ ಇದನ್ನು ಪಡೆಯಬಹುದು. ಯಾಕಂದರೆ ಅವರ ಮಗಳೇ ಆಗಿರಲಿ ಅಥವಾ ಪತ್ನಿಯೇ ಆಗಿರಲಿ ಅಥವಾ ಪತಿಯೇ ಆಗಿರಲಿ, ಯಾರೇ ಆಗಿದ್ದರೂ ಕೂಡ ಈ ಒಂದು ಅನುಕಂಪದ ನೇಮಕಾತಿಗೆ ಅರ್ಹರು ಅನ್ನುವಂಥ ವಿಷಯವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಹಾಗಾದರೆ ಇದಕ್ಕೆ ಏನೇನು ಬೇಕು ಅಂತ ನೀವು ಕೇಳ್ಬೋದು. ಇದಕ್ಕೆ ಏನೂ ಬೇಡ. ಮೊದಲನೇದಾಗಿ ವಯೋಮಿತಿ, ಅಂದರೆ 18 ವರ್ಷ ತುಂಬಿರಿದ್ರೆ ಸಾಕು. ಜೊತೆಗೆ ಅವರು ಆ ಒಂದು ನೌಕರಿಗೆ ಅರ್ಹರಾಗಲಿಕ್ಕೆ ಕನಿಷ್ಠ ವಿದ್ಯಾರ್ಹತೆಯನ್ನು ಪಡೆದಿದ್ದರೆ ಸಾಕು. ವಿದ್ಯಾರ್ಹತೆ ಮತ್ತು ವಯಸ್ಸು ಇವೆರಡನ್ನೇ ಪರಿಗಣನೆ ಮಾಡಲಿಕ್ಕೆ ಸಾಧ್ಯ. ಅದನ್ನು ಹೊರತುಪಡಿಸಿ ಯಾವುದೂ ಕೂಡ ಈ ಒಂದು ಅನುಕಂಪದ ನೇಮಕಾತಿಯಲ್ಲಿ ಯಾವುದೇ ಒಂದು ಅಡಚಣೆಗಳು ಕೂಡ ಇರುವುದಿಲ್ಲ. ಹಾಗಿದ್ದಾಗ ಇದನ್ನು ಯಾವ ರೀತಿ ನಾವು ಯಾರಿಗೆ ಕಾಣಬೇಕು ಅನ್ನುವಂಥ ವಿಚಾರವನ್ನು ನೀವು ಕೇಳ್ಬೋದು. ಯಾಕಂದರೆ ರಾಜ್ಯ ಸರ್ಕಾರವೇ ಇದಕ್ಕೆ ತಿದ್ದುಪಡಿಗಳನ್ನು ಮಾಡಿದೆ. ಅಂದ್ರೆ ಎಷ್ಟನೇ ಇಸ್ವಿಯೊಳಗಂತಂದ್ರೆ 2021 ಏಪ್ರಿಲ್ನಲ್ಲಿ ಹಾಗೂ 2024 ನವೆಂಬರ್ನಲ್ಲಿ ಹಾಗೂ 2025 ಜನವರಿಯಲ್ಲಿ ಸುತ್ತೋಲೆಗಳನ್ನು ಹೊರಡಿಸಲಾಗಿದೆ. ಆ ಸುತ್ತೋಲೆಗಳ ಒಂದು ಪ್ರಕಾರ ಯಾವ ರೀತಿ ನಾವು ನಡೆದುಕೊಳ್ಬೇಕಂತಂದರೆ, ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ನೌಕರಳಾಗಿರಲಿ, ಅವರು ಮರಣ ಹೊಂದಿದರೆ ಅವರ ಕುಟುಂಬದ ಅವಲಂಬಿತರಾಗಿರ್ತಕ್ಕಂಥ ಪತ್ನಿ, ಮಗ ಅಥವಾ ಮಗಳು ಈ ಒಂದು ಅನುಕಂಪದ ನೇಮಕಾತಿಗೆ ಅರ್ಹರು. ಅದನ್ನು ಅವರು ಕೂಡ ಆ ಇಲಾಖೆಗೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ಹಾಗೂ ವಯೋಮಿತಿಯ ಹಾಗೂ ವಿದ್ಯಾರ್ಹತೆಯ ಪ್ರಮಾಣ ಪತ್ರವನ್ನು ನೀಡಿದರೆ ಖಂಡಿತವಾಗಿಯೂ ಇದು ಸಿಗಲಿಕ್ಕೆ ಸಾಧ್ಯ. ಹಾಗಿದ್ದಾಗ ಇದಕ್ಕೆ ಸಿಂಧುತ್ವ ಮತ್ತು ಜಾತಿ ಪ್ರಮಾಣ ಪತ್ರಗಳು ಅವಶ್ಯಕವೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ, ಖಂಡಿತವಾಗಿಯೂ ಅನುಕಂಪದ ಆಧಾರದ ಮೇಲೆ ಇರತಕ್ಕಂಥ ಅವಲಂಬಿತ ಸದಸ್ಯರು ಯಾವುದೇ ಒಂದು ಜಾತಿ ಮತ್ತು ಸಿಂಧುತ್ವದ ಪ್ರಮಾಣ ಪತ್ರವನ್ನು ನೀಡುವಂತಿಲ್ಲ. ಅದನ್ನೇ ಸರ್ಕಾರವೂ ಕೂಡ ಜಾರಿಗೆ ತಂದಿರತಕ್ಕಂಥದ್ದು. ಇದು ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಜೊತೆಗೆ ಇದನ್ನು ಮುಂಬಡ್ತಿ ಪಡಿಬೇಕಾದ್ರೆ, ಅಂದರೆ ಈ ನೇಮಕಾತಿಯಲ್ಲಿ ನೇಮಕವಾದಂಥವರು, ಅನುಕಂಪದ ಆಧಾರದ ಮೇಲೆ ನೇಮಕವಾದಂಥ ನೌಕರರು ಮುಂಬಡ್ತಿ ಅಂದರೆ ಪ್ರಮೋಷನ್ ಪಡಿಬೇಕಾದ್ರೆ ಮಾತ್ರ ಎಸ್ ಸಿ ಎಸ್ ಟಿಯವರಿಗೆ ಮಾತ್ರ ಅವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಅವಶ್ಯಕವಾಗಿವೆ. ಅದನ್ನು ಅವರು ನೀಡಲೇಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಸಾಯಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಈ ಒಂದು ವಿಷಯ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು. ಈಗ ಇದು ಸಾಮಾಜಿಕ ಭದ್ರತೆಯನ್ನು ಕಲ್ಪಿಸುವಂಥದ್ದು. ಯಾಕಂದರೆ ಎಷ್ಟೋ ಜನ, ಸಾವಿರಾರು ಕುಟುಂಬಗಳು ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನು ಕಳ್ಕೊಂಡು ಸಂಕಷ್ಟವನ್ನು ಎದುರಿಸಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಅನುಕಂಪದ ನೇಮಕಾತಿಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಹಾಗಿದ್ದಾಗ ಇದನ್ನು ವರ್ಷಗಳೇ ಕಳೆದರೂ ಕೂಡ ಇದನ್ನು ಯಾಕೆ ಇನ್ನೂ ಹೆಚ್ಚಿನ ಒಂದು ಸಮಯವನ್ನು ತೆಗೆದುಕೊಳ್ತಾರೆ ಅಂತಂದರೆ, ಆ ಒಂದು ಅಧಿಕಾರಿಗಳಿಗೆ, ಆ ಒಂದು ಇಲಾಖೆಯ ಸಂಬಂಧಪಟ್ಟವರು ಸಿಂಧುತ್ವ ಮತ್ತು ಇನ್ನೂ ಜಾತಿ ಪ್ರಮಾಣ ಪತ್ರ ಕೇಳ್ತಿರ್ತಾರೆ. ಅದು ಕೇಳೋ ಅವಶ್ಯಕತೆಯೇ ಇಲ್ಲ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾರೂ ಕೂಡ ಸಿಂಧುತ್ವ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಕೇಳಲೇಬಾರದು ಅನ್ನುವಂಥ ಆದೇಶವೂ ಕೂಡ ಇದೆ. ಹಾಗಾದಾಗ ಈ ಒಂದು ಅನುಕಂಪದ ಆಧಾರದ ಮೇಲೆ ನೇಮಕವಾಗಬೇಕಾದಂಥವರು ಮೊದಲನೇದಾಗಿ ವಯೋಮಿತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಹತೆ ಎರಡೇ ಇದ್ದರೆ ಸಾಕು ಅನ್ನುವಂಥ ವಿಚಾರವನ್ನು ಪ್ರತಿಯೊಬ್ಬರು ಕೂಡ ನೀವು ತಿಳಿದುಕೊಳ್ಬೇಕು. ಆಮೇಲೆ ಈ ಅನುಕಂಪದ ನೇಮಕಾತಿ ವರ್ಷಾನುಗಂಟಲೆ ಎಳೆದಾಡ್ತಾ ಇವೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ದಾಗ ಕಲಬುರಗಿಯಲ್ಲಿ ಒಬ್ಬರು ತೀರ್ಕೊಂಡ್ರು. ಅವರ ಮಗ ಈ ಒಂದು ಅನುಕಂಪದ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಿದಾಗ ಸಿಂಧುತ್ವ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅನ್ನುವಂಥ ಒಂದು ಆ ಮಾತನ್ನು ಕೂಡ ಇಲಾಖೆಯವರು ತಿಳಿಸಿದಾಗ ಅದು ವರ್ಷಾನುಗಂಟಲೆ ಎಳೆದಾಡಿಕೊಂಡು ಹೋಯಿತು. ಹಾಗಿದ್ದಾಗ ಸ್ವತಃ ನ್ಯಾಯಾಲಯವೇ ಈ ಒಂದು ಸಿಂಧುತ್ವ ಪ್ರಮಾಣ ಪತ್ರ ಮತ್ತು ಜಾತಿ
ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದರೂ ಕೂಡ ಇದು ಮುಂಬಡ್ತಿಗೆ ಮಾತ್ರ ಸಿಂಧುತ್ವ ಮತ್ತು ಜಾತಿ ಪ್ರಮಾಣ ಪತ್ರಗಳು ಬೇಕಾಗ್ತವೆ. ಆ ಸಮಯದಲ್ಲಿ ಮಾತ್ರ ನೀವು ಸಲ್ಲಿಸ್ಬೋದು. ಅದು ಕೂಡ SC/ST ಅವರು ಮುಂಬಡ್ತಿ ಪಡೆಯಬೇಕನ್ನುವಂಥ ಒಂದು ವಿಚಾರದಲ್ಲಿ ಇದ್ದರೆ ಇವೆರಡು ಪ್ರಮಾಣ ಪತ್ರಗಳನ್ನು ನೀಡಿದರೆ ನಿಮಗೆ ಈ ಒಂದು ಮುಂಬಡ್ತಿಗಳು ಸಿಗುತ್ತವೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ಸಾವಿರಾರು ಕುಟುಂಬಗಳಿಗೆ ಈ ಮಾಹಿತಿ ಇರಲಿಕ್ಕಿಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಿರಿ. ಸರ್ಕಾರಿ ನೌಕರರೆಲ್ಲರೂ ಕೂಡ ಇದನ್ನು ತಿಳಿದುಕೊಂಡು ಸಾವಿಗೆ 1000 ದಾರಿ ಮತ್ತು ಜೀವಕ್ಕೆ ಒಂದೇ ದಾರಿ ಅಂತ ಕೇಳ್ತಾರೆ. ಹೆಂಗಂತಂದರೆ ಸಾವಿಗೆ ಸಾವಿರಾರು ಏನಾದರೂ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಏನಾದರೂ ಆಗ್ಬೋದು ಅಂತ ಒಂದು ವಿಚಾರವೂ ಕೂಡ ಸಾವಿಗೆ 1000 ದಾರಿ ಅಂತಾರೆ. ಜೀವಿಸಲಿಕ್ಕೆ ಜೀವ ಇರುವುದೊಂದೇ ದಾರಿ. ಆ ಜೀವ ಇರುವುದು ಉಸಿರಾಡುವವರಿಗೆ ಮಾತ್ರ ಉಸಿರಾಡುವವರೆಗೆ ಮಾತ್ರ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ, ಸಾವಿರಾರು ಕುಟುಂಬಗಳಿದ್ದಾವೆ, ಅವರೆಲ್ಲರಿಗೂ ಕೂಡ ನೀವು ತಲುಪಿಸಿ ಅನ್ನುವಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ನಾಡಿನ ಚಾನಲ್ಲು. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.